ಭಾರತೀಯ ಜನತಾ ಪಕ್ಷದ ಮೇಲೆ ಬಸ್ ದರ ಏರಿಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅತಿ ಬುದ್ಧಿವಂತಿಕೆಯಿಂದ ಉತ್ತರವನ್ನು ಕೊಡ್ತಾರೆ, ಆರೋಪವನ್ನು ಮಾಡ್ತಾರೆ. ಇವರು ಸರಿ ಆಯಿತು, ಉಚಿತವನ್ನು ಕೊಟ್ಟಿದ್ದಾರೆ, 55,000 ಕೋಟಿಗೂ ಹೆಚ್ಚು ಗ್ಯಾರಂಟಿಗೆ 1 ವರ್ಷಕ್ಕೆ ಹಣ ಬೇಕಾಗಿರ್ತಕ್ಕಂಥದ್ದು. ಆಮ್ ಆದ್ಮಿ ಪಕ್ಷದ ನಿಲುವನ್ನು ನಾನು ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಜನರ ಪರವಾಗಿ ನಿಲ್ತಕ್ಕಂಥದ್ದು ಯಾರೋ ಸಚಿನ್ ಆತ್ಮಹತ್ಯೆ ಮತ್ತೊಂದಂತಲ್ಲ, ಇಂಥ ವಿಚಾರಗಳ ಬಗ್ಗೆ ಜನರ ಪರವಾಗಿ ನೀವು ರಾಜಕೀಯ ಪಕ್ಷಗಳು ವಿಪಕ್ಷಗಳು ನಿಲ್ಲಬೇಕಾಗಿದೆ. ಆ ಮುಖಾಂತರ ಸರ್ಕಾರವನ್ನು ಬೆಂಡೆತ್ತಿ ಸರ್ಕಾರವನ್ನು ಜನಪರ ಸರ್ಕಾರವಾಗಿ ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದು ಬಿಟ್ಟು ವೈಯಕ್ತಿಕ ಹೋರಾಟಗಳು ಕ್ಲೀಸೆಗಳನ್ನ ಬಿಡಬೇಕಾಗಿದೆ. ರಾಜಕಾರಣ ಅಂದರೆ ಜನರ ಪರವಾಗಿರ್ತಕ್ಕಂಥದ್ದು. ಪ್ರತಿಪಕ್ಷಗಳು ಅಂತ ಹೇಳಿದ್ರೆ ಬೊಗಳುವ ನಾಯಿಗಳು, ಪ್ರತಿಪಕ್ಷಗಳು ಅಂತ ಹೇಳಿದ್ರೆ ಈಗ ಜನರ ರಕ್ಷಣೆಗಿರ್ತಕ್ಕಂಥವ್ರು. ಆದರೆ ನೀವು ಯಾರು ಕೂಡ ವೈಯಕ್ತಿಕ ಸಮಸ್ಯೆಗಳು ಆತ್ಮಹತ್ಯೆಗಳ ಬಗ್ಗೆ ವಿಚಾರವಾಗಿ ಮಾತ್ರ ಚರ್ಚೆಯನ್ನು ಮಾಡ್ತಿದ್ದೀರಾ. ಈ ರಾಜ್ಯ ಯಾವ ಕಡೆ ಹೋಗ್ತಿದೆ? ರಾಜಕಾರಣನೇ ಆಗೋದಾದರೆ ಜನರು ನಿಮ್ಗೆಲ್ಲರಿಗೂ ಯಾಕೆ ಓಟ್ ಹಾಕಬೇಕು? ಇದೇ ಜನ ಬೀದಿಯಿಂದ ಬೀದಿಗೆ ಬಂದು ನಿಮ್ಮಂಥ ಎಲ್ಲ ರಾಜಕಾರಣಿಗಳು ಒಂದಿನ ಅಟ್ಟಾಡಿಸಿ ಹೊಡೆಯೋದಿನ ದೂರ ಇಲ್ಲ. ಕಾಂಗ್ರೆಸ್ ಅವರಿಗೆ ನೀವು ಏನಾದರೂ ಕೇಳಿದ್ರೆ ತೊಡೆ ತಟ್ಕೊಳೋದು ಎದೆ ತಟ್ಕೊಳೋದು ಬಿಟ್ರೆ ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ಕಾಂಗ್ರೆಸ್ ಅವರು ನೀವು ಯಾವತ್ತಾದರೂ ತಪ್ಪಾಗಿದೆ ಅಂದರೆ ಎಲ್ಲ ಜನಗಳನ್ನ ಅವ್ರನ್ನ ಮರಳು ಮಾಡಿ ನೋಡಿ. ಇವತ್ತು ಕಾಂಗ್ರೆಸ್ ಅವ್ರು ಮಾತಾಡಬೇಕಾಗಿರೋದೇನು? ಇವತ್ತು ಬಸ್ ದರ ಹೆಚ್ಚಿಸಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಇವ್ರು ಹೋರಾಟ ಮಾಡಿದ್ರೆ ಇವ್ರು ಮಾಡ್ತಾರೇನ್ರಿ? ಯಾರು ಮಾಡಲ್ಲ. ಇವ್ರಿಗೆ ಬೇಕಾಗಿರೋದೇನು ಗೊತ್ತಾ? ನೋಡಿ, ಸಾಲ ತೀರ್ಸಕ್ಕಂತೆ. ಸಾಲ ಯಾಕೆ ಮಾಡಬೇಕು? ನಿಮ್ಮ ಕೈಯಲ್ಲಿ ಒಂದು 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 ಫ್ರೀ ಕೊಟ್ಟಿರೋದನ್ನ ನೀವು ಅನುಷ್ಠಾನ ಮಾಡಕ್ ಆಗ್ಲಿಲ್ಲ. ಬರೀ ಅವ್ರ ನಾಯಕರ ಬಗ್ಗೆ ಮಾತಾಡ್ತಾರೆ. ದರ್ಶನ್, ಡಿ.ಕೆ. ಶಿವಕುಮಾರ್ ಅಂತಾರೆ, ಇವರು ಸಿದ್ದರಾಮಯ್ಯ ಅಂತಾರೆ, ಇವರು ಪ್ರಿಯಾಂಕ್ ಅಂತಾರೆ. ಎಲ್ಲ ನಾಯಕರು ಹಿಂಬಾಲಕರು ಇವರು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷವಾಗಿ ಉಳಿದಿಲ್ಲ ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಹಾಲ್ಬಿಡುಕರು, ಡಿ.ಕೆ. ಶಿವಕುಮಾರ್ ಪಕ್ಷ, ಸಿದ್ದರಾಮಯ್ಯ ಅವ್ರ ಪಕ್ಷ, ಖರ್ಗೆ ಅವ್ರ ಪಕ್ಷ, ಈ ತರ ಖರ್ಗೆ ಬೆಂಬಲಿಗರಿಗೆ ಆದಷ್ಟು ಬೆಂಬಲಗಳನ್ನ ಕೊಡ್ಕೊಂಡು, ಇಲ್ಲ ಸಿದ್ದರಾಮಯ್ಯ ಅವರಿಗೆ ಸಹಾಯ ಮಾಡಿಕೊಂಡು, ಇಲ್ಲ ನಿಮ್ಮ ಮಲ್ಲಿಕಾರ್ಜುನ ಖರ್ಗೆಯನ್ನ ಉಳಿಸ್ಕೊಳಕ್ ನೀವು ಹೋರಾಡ್ತಿದ್ರೆ ಬಿಟ್ರೆ ಜನಸಾಮಾನ್ಯರನ್ನ ನೀವು ಯಾವತ್ತೂ ಇವತ್ತು ಕೇಳಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ರಾಮಲಿಂಗಾರೆಡ್ಡಿ ಹೇಳ್ತಾರೆ, ಬಿಜೆಪಿಯವ್ರ ಮೇಲೆ ಆರೋಪವನ್ನು ಮಾಡ್ತಾರೆ. ಬಸ್ ದರ ನಾವು ಏರಿಕೆ ಮಾಡಿದೀವಪ್ಪ, 10 ವರ್ಷ ಆಯಿತು, ಅಕ್ಕಿ ಬೆಲೆ ಜಾಸ್ತಿ ಆಗಿದೆ, ಬೇಳೆ ಬೆಲೆ ಜಾಸ್ತಿ ಆಗಿದೆ, LPG ಬೆಲೆ ಜಾಸ್ತಿ ಆಗಿದೆ, ದಿನನಿತ್ಯ ಬಳಕೆ ಬೆಲೆ ಜಾಸ್ತಿ ಆಗಿದೆ. ಹಾಗಾಗಿ 10 ವರ್ಷ ಆಗಿದೆ, ನಾವು ಏರಿಕೆ ಮಾಡ್ತೀವಿ ಅಂತ ಎದೆ ತಟ್ಟಿ ಹೇಳಬೇಕು. ಇವರ ರಾಮಲಿಂಗಾರೆಡ್ಡಿ ಅಂತ ಒಬ್ಬರು ಸಚಿವರು ಇದ್ದಾರೆ, ಭಾರಿ ಚಾಲಾಕಿ ಮನುಷ್ಯ. ಅವ್ರು ಹೇಳ್ತಾರೆ BJP ಕಾಲದ್ದು ನಾವು ಈಗ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಈಗ ಉಚಿತ ಮಾಡಿದರೆ ಸರ್ಕಾರ ಕಷ್ಟದಲ್ಲಿದೆ, ಅದು ಎಲ್ರಿಗೂ ಗೊತ್ತು. ಇವರು ಈಗ 15% ಕಾಂಗ್ರೆಸ್ನವರು ಏರಿಕೆ ಮಾಡಿದಾರಲ್ಲ, ಅದು ಗಂಡು ಮಕ್ಕಳಿಗೆ ತುಂಬ ಹೊರೆ. ಎಲ್ಲ ಶ್ರೀಮಂತರಲ್ಲ, ಎಲ್ಲ ಬಡವರು ಇರ್ತಾರೆ. ಹೆಣ್ಮಕ್ಳಿಗೆ ಶ್ರೀಮಂತರು ಬರೀ ಮಾತಾಡ್ತಾರೆ, ಫ್ರೀ ಕೊಡಬೇಡಿ ಅಂತಾರೆ. ಅವರೇ ಸಾಲ ಮನ್ನಾ ಮಾಡಿಸ್ಕೊಳ್ಳೋದು ಅವರೇ. ಬ್ಯಾಂಕ್ಗಳ ಜೊತೆ ಅಂಡರ್ಸ್ಟ್ಯಾಂಡಿಂಗು, ಮಧ್ಯಮ, ಕೆಳ ಮಧ್ಯಮ, ಬಡವ, ಅತಿ ಕಡು ಬಡವಗೆ ಫ್ರೀ ಕೊಟ್ಟರೆ ಎಲ್ಲರೂ ಕ್ವಶನ್ ಮಾಡ್ರೆ ಯಾರು? ಶ್ರೀಮಂತ, ಅತಿ ಶ್ರೀಮಂತ, ಮೇಲ್ ಮಧ್ಯಮದವರು ಕ್ವಶನ್ ಮಾಡುವಂಥದ್ದು. ಅವರ ಸಾಲಗಳೆಲ್ಲ ಕಾರ್ಪೊರೇಟ್ ಸಾಲಗಳೆಲ್ಲ ಮನ್ನಾ ಆಗ್ತಿರ್ತಕ್ಕಂಥದ್ದು. ಎಸ್, ಓಕೆ, ಆಯಿತಾ. ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಅವರು ಈಗ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹಜ್ಯೋತಿ ಯೋಜನೆ ಮಾನ ಮರ್ಯಾದಿಲ್ಲ. ಒಂದಷ್ಟು ಜನ ಶ್ರೀಮಂತರುಗಳು ಕೂಡ ಗೃಹಜ್ಯೋತಿ ಯೋಜನೆನ ಬಳಸ್ಕೊತಾರೆ, ಆಯಿತಾ. ಗೃಹಲಕ್ಷ್ಮಿ ಶ್ರೀಮಂತರು ಮನೆಯವರು ಕೂಡ ಬಳಸ್ಕೊತಾರೆ. ಅವರಿಗೆ ಮಾನ ಮರ್ಯಾದೆ ಅನ್ನೋದಿಲ್ಲ. ಈ ಜನರ ಬಗ್ಗೆ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ. ಬರೀ ಬಳಸ್ಕೊಂಡು ಸರ್ಕಾರವನ್ನು ಟೀಕೆ ಮಾಡೋದು ಅವ್ರ ಕೆಲಸ. ಅವ್ರು ಯಾಕೆ ಹಂಗೆ ಟೀಕೆ ಮಾಡ್ತಾರೆ ಅಂತಂದರೆ, ಈ ರಾಜಕೀಯ ವ್ಯಕ್ತಿಗಳು ಎಲ್ಲ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿ ತುಂಬಿ ತುಳುಕ್ತಲ್ಲ ದುಡ್ಡು, ಅದನ್ನು ಎಲ್ಲರೂ ವಸೂಲಿ ಮಾಡಿದ್ರೆ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಹಣ ಬರುತ್ತೆ. ಇಲ್ಲ ಅಂದ್ರೆ ತುಂಬ ಕಷ್ಟ. ವಸೂಲಿ ಮಾಡಬೇಕು. ಕಾಂಗ್ರೆಸ್, BJP, JDS, ಕಾಂಗ್ರೆಸ್, ಆಮ್ ಆದ್ಮಿ ಅಧಿಕಾರದಲ್ಲಿ ಯಾವುದೇ ಪಕ್ಷನಲ್ಲ. ನಿಮ್ದು ವಸೂಲಿ ಮಾಡಬೇಕು. ನಮ್ದು ವಸೂಲಿ ಮಾಡಲಿ. ನಾನು ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ನಂದು ವಸೂಲಿ ಮಾಡಲಿ. ಅದೇ ರೀತಿ ಕಾಂಗ್ರೆಸ್, BJP, JDS ಎಲ್ಲ ಅಣ್ಣ ತಮ್ಮದಿರು ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಈ ಕಾರ್ಯಕರ್ತರನ್ನ ನಾಶ ಮಾಡ್ತಾ ಇದ್ದಾರೆ. ಅದು ಮೇಯ್ನು. ಮತ್ತು ಎಲ್ಲ ಶ್ರೀಮಂತರು, ತಹಸೀಲ್ದಾರ್ ಆಗಲಿ, KS ಆಗಲಿ, IAS ಅಧಿಕಾರಿಗಳಾಗಲಿ, ಅಂಥವ್ರು BPL ಕಾರ್ಡ್ ಯೂಸ್ ಮಾಡ್ತಾರೆ. ಅವ್ರಿಗೊಂದು ಸ್ವಲ್ಪ ಮಾನ ಮರ್ದಿ ಇಲ್ಲ. ಇಂಥವೆಲ್ಲ ಚೆಕ್ ಮಾಡಿ ಅಂಥ ಕಾರ್ಡ್ಗಳು ರದ್ದು ಮಾಡಿ ಇದು ಮಾಡಿದಾಗ ಇನ್ನು ಬಕ್ಕಸ್ ಬರುತ್ತೆ. ಇವ್ರು ರೇಟ್ ಮಾಡಿದಾರಲ್ಲ, ನೀವು ಹೇಳ್ತಿರೋದು ಗ್ಯಾರಂಟಿ ಪರಿಷ್ಕರಣೆ ಮಾಡಿದ್ರೆ ಒಂದಷ್ಟು ಉಳಿತಾಯ ಆಗುತ್ತೆ ಅಂತ ಹೇಳಿ. ಆಗುತ್ತೆ, ಖಂಡಿತ ಆಗುತ್ತೆ. ನಾನು ಇವತ್ತು ಆಮ್ ಆದ್ಮಿಯವ್ರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ಬಸ್ ದರ ಏರಿಕೆ ವಿಚಾರದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ನಿಜವಾಗ್ಲೂ ಕಾಳಜಿ ಇದ್ರೆ, ನಿಜವಾಗ್ಲೂ ಅವರಿಗೆ ಜನರ ಬಗ್ಗೆ ಕಾಳಜಿ ಇದ್ರೆ, ನಾಳೆಯಿಂದಲೇ ನೀವು ಸಾರಿಗೆ ಸಚಿವರ ಮುಂದೆ ಎಷ್ಟು ದಿನ ಅಮರಣ ಅಂತ ಉಪವಾಸ ಕೂರ್ತೀರಾ ಹೇಳಿ? ಪ್ರತಿನಿತ್ಯನೂ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದನೂ ನಾವು ವಿಡಿಯೋಗಳನ್ನ ಕಳಿಸ್ತಾ ಇದ್ವಿ. ರಾಮಲಿಂಗಾರೆಡ್ಡಿ ಟ್ವಿಟರ್ ಅಲ್ಲಿ ಮಾತಾಡಿದ್ದೀವಿ, ಎಲ್ಲವನ್ನು ಪ್ರಶ್ನೆ ಮಾಡಿದ್ದೀವಿ. BJP ಅಂತಾರೆ, ಗಾಯದ ಮೇಲೆ ಬರ ಎಳೆದಿದ್ದೀರಾ. ಈ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ಅಲಿಬಾಬಾ 40 ಚೋರ್. ನೀವು ಕಾಂಗ್ರೆಸ್ ಸರ್ಕಾರ, ಅಲಿಬಾಬಾ, ಸಿದ್ದರಾಮಯ್ಯ 40 ಚೋರ್ ಮಂತ್ರಿಗಳು, ಡಿ.ಕೆ. ಶಿವಕುಮಾರ್ ಅದರದ್ದು ಭಾಗ. ಪ್ರಿಯಾಂಕ್ ಖರ್ಗೆ, ಅದು ಇನ್ನೊಬ್ಬ AC ಒಬ್ಬ ಕುಳ ಕೃಷ್ಣ ಬೈರೇಗೌಡ, ಅವರು ವೇಸ್ಟ್ ಮಾಡಿ ಪೀಸು. ದಿನೇಶ್ ಗುಂಡೂರಾವ್ ಏನು ಪಪ್ಪು. ಈ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾಲಾಯಕ್ ಗೃಹ ಸಚಿವ ಅಂತ ಹೇಳ್ತೀವಿ. ಯಾವುದೇ ಒಂದು ಕರ್ಮಕಾಂಡ ಆದಾಗ ಜಾರ್ಜ್
ಅವ್ರಾಗ್ಲೇ ವಯಸ್ಸಾಗಿದೆ. ಬಸ್ ದರ ಕಡಿಮೆ ಮಾಡಕ್ಕೆ ನಿಮ್ಮ ಹೋರಾಟ ಹೇಳಿ ಸ್ವಾಮಿ. ನಮ್ಮ ನಿರಂತರ ಹೋರಾಟ ಆಮ್ ಆದ್ಮಿ ಪಾರ್ಟಿ ನಿರಂತರವಾದ ಹೋರಾಟ ಎಲ್ಲ ಈ ಭ್ರಷ್ಟ ಸರ್ಕಾರ ಮತ್ತು ಜನವಿರೋಧಿ ಕ್ರಿಯೆಗಳ ಬಗ್ಗೆ ವಿರುದ್ಧ ನಮ್ದು ಇದ್ದೇ ಇರುತ್ತೆ. ನಾಳೆಯಿಂದಲೇ ನಾವು ಉಗ್ರವಾದಂಥ ಹೋರಾಟವನ್ನು ಆಮ್ ಆದ್ಮಿ ಪಕ್ಷ ಹಮ್ಮಿಕೊಂಡಿದೆ. ಈ ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಟು ತಡ್ಕೊಳಕ್ ಆಗದಲೆ, ಅದನ್ನ ಉಳಿಸ್ಕೊಳಕ್ ಆಗದಲೆ, ಅದ್ರ ತಾಪಮಾನಕ್ಕೆ ಹೊಡೆತಕ್ಕೆ ಬಿದ್ದು ಜನರ ಮೇಲೆ ಬರೆ ಆಗ್ತಿದ್ಯಾ ಗೌಡ್ರೆ? ಹೌದು ಸರ್. ಗ್ಯಾರಂಟಿಗೆ ಏನು ಬಡ್ಜೆಟಲ್ಲಿ ಸುಮಾರು 56,000 ಕೋಟಿನೋ 58,000 ಕೋಟಿನೇನೋ ಎತ್ತಿಡೋದು ಅಂತ ಹೇಳಿದರು. ಇವತ್ತಿಗೆ ನೋಡಿದ್ರೆ ರಾಜ್ಯ ಸರ್ಕಾರ 3,76,000 ಕೋಟಿ ಸಾಲದಲ್ಲಿದೆ. ಆದರೆ ಅವ್ರಿಗೆ ಹಣ ಹೊಂದಿಸೋಕ್ಕಾಗದೆ ಏನು ಒಂದು ಉದ್ಯೋಗ ಸೃಷ್ಟಿ ಮಾಡಿದರೆ ಇಲ್ಲ ಶ್ರಮಿಕರಿಗೆ ಏನಾದರೂ ಇದು ಮಾಡಿದರೆ ಏನು ಗೊತ್ತಾ, ಅದು ಏನಾಗಿದೆ ಅಂದರೆ 3,76,000 ಕೋಟಿ ಸಾಲ ಆಗಿದೆ. ಸಾಲ ಎಲ್ಲ ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆ ಏನು ಅನುಷ್ಠಾನಕ್ಕೆ ಅಂತ ಹೇಳ್ತಾರೆ. ಸಾಲ ಎಲ್ಲಿ ಮಾಡ್ತಾ ಇದ್ದಾರೋ, ಏನು ತರ್ತಾ ಇದ್ದಾರೋ, ಏನಕ್ಕೆ ಸಾಲ? ಆಮೇಲೆ ಇನ್ನೊಬ್ಬರು 7 ಕೋಟಿ ಜನದ ಮೇಲೆ ಹೊರೆ ಹೊರಿಸ್ತಾರೆ ಸರ್. ನಮಗೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರು ಈ ಕಾಂಗ್ರೆಸ್ ರಾಮಲಿಂಗಯ್ಯ ಅವ್ರಿಗೆ ಹೇಳಿ ಸರ್, ಅವ್ರ ಮನೆ ಮುಂದೆ ಯಾವಾಗ ಪ್ರೊಟೆಸ್ಟ್ ಮಾಡ್ತೀರಾ JDS ಅವರು? ಏನು ಸರ್ ನೀವು ಬರೀ ಮಾತಾಡೋದಲ್ಲ, JDS ಅವರು ವ್ಯಕ್ತಿಗಳ ವಿಚಾರ ಬಿಟ್ಟು ಇಂಥ ಪಬ್ಲಿಕ್ ವಿಚಾರಕ್ಕೆ ಸಂಬಂಧಪಟ್ಟು ಯಾವಾಗ ಪ್ರೊಟೆಸ್ಟ್ ಮಾಡ್ತೀರಾ ಸರ್? ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳ್ತೀವಿ, ನಿಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಹೆಣ್ಣು ಮಕ್ಕಳ ಜೊತೆಗೆ ಗಂಡು ಮಕ್ಕಳು ಓಟ್ ಹಾಕಿದ್ದೀವಿ, ಗಂಡು ಮಕ್ಕಳಿಗೂ ಕೊಡಿ ಅಂತ ಪ್ರೊಟೆಸ್ಟ್ ಮಾಡ್ತೀವಿ ಸರ್. ಎಸ್ ಸರ್. ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ, ಇವತ್ತು ಬಸ್ಸಿನ ರೇಟ್ ಒಂದೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದನೂ ಕಳೆದ ಬಾರಿಗಿಂತ ಈ ಸರಿ ಲೆಕ್ಕಾಗಿ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಜೊತೆಗೆ ಇವರು ಏನು ಟೋಟಲಿ ಸಾಲ ಮಾಡಿರ್ತಕ್ಕಂಥದ್ದು, ಜೊತೆಗೆ ಇವ್ರು ಕೊಟ್ಟಿರ್ತಕ್ಕಂಥ ಭಾಗ್ಯದ ಲೆಕ್ಕ 56,000 ಕೋಟಿ, ಅವರು ಕೂಡ ಪ್ರಕಾರ 56,000 ಕೋಟಿ. ಆದರೆ ಇವತ್ತು 1,05,00,000 ಕೋಟಿ ಸಾಲ ಏನಾಯಿತು, ಜೊತೆಗೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ಜೊತೆಗೆ ಬಸ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ, ವಾಟರ್ ಬಿಲ್ಲನ್ನು ಜಾಸ್ತಿ ಮಾಡಿದ್ದಾರೆ, KBಯನ್ನು ಜಾಸ್ತಿ ಮಾಡಿದ್ದಾರೆ, ಪ್ರತಿಯೊಂದು ರೇಟನ್ನು ಕೂಡ, ಮತ್ತೆ ಜೊತೆಗೆ ಹಾಲಿನ ದರನ್ನು ಕೂಡ ಹೆಚ್ಚಿಸಿಬಿಟ್ಟಿದ್ದಾರೆ. ಈ ದೃಷ್ಟಿಯಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ, ಉದಾಹರಣೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಕೇಳಿದ್ರೆ ಪ್ರತಿಭಟನೆ ಮಾಡ್ತಾರೆ, ಉಗ್ರ ಹೋರಾಟ ಮಾಡ್ತಾರೆ, ಮಾಡ್ಕೊಳ್ರಿ ಬಿಡ್ರಿ ಅಂತ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾರೆ. ಜೊತೆಗೆ ಇನ್ನೊಂದೇನೆಂದರೆ, ಇವರು ನಮ್ಮ ಇವತ್ತೇನು ಸಚಿವರುಗಳಿದ್ದಾರೆ, ಯಾವುದೇ ಸಚಿವರು ಇರಲಿ, ಬೇಜವಾಬ್ದಾರಿ ಉತ್ತರ ಮತ್ತು ಬಂಡತನವನ್ನು ಪ್ರದರ್ಶಿಸ್ತಾರೆ. ಇದಕ್ಕೆ ಜನರ ಬಸ್ ಬಗ್ಗೆ ಹೇಳಿ ಸರ್. ಇವತ್ತಿನ ಬಸ್ಸಿನ ಏನು ಪ್ರವಾಸದ ಪರಿಸ್ಥಿತಿ ಹೇಳ್ತೀನಿ. ನಾವು ಬಸ್ ಚಾರ್ಜು ಹೆಣ್ಣು ಮಕ್ಳಿಗೆ ಕೊಡಲಿ ಗಂಡು ಮಕ್ಳಿಗೆ ಕೊಟ್ರಿ ನಾವೇನು ಆಪೋಸಿಟ್ ಮಾಡಲ್ಲ. ಇವತ್ತಿನ ಸ್ಥಿತಿ ಏನಾಗಿದೆ ಅಂದರೆ, ಈಗ 60 ವರ್ಷದ ಏನು ಹಿರಿಯರಿಗೆ ಕೊಟ್ಟಿದ್ರು ಅದನ್ನು ನಾವು ವಿರೋಧ ಮಾಡಲ್ಲ, ವಿದ್ಯಾರ್ಥಿಗಳು ಕೊಟ್ಟಿದ್ರು ಅದನ್ನು ನಾವು ವಿರೋಧ ಮಾಡಲ್ಲ. ಇವರು ಏನು ಗೊತ್ತಾ, ದೇವಸ್ಥಾನಗಳಿಗೆ ಹೋಗೋರಿಗೆಲ್ಲ ಕೊಟ್ಕೊಂಡು ಹೋದ್ರೆ ಸರ್, ಮನೇಲಿ 3 ಕಾರ್ ಇರ್ತವೆ, ಬಸ್ ಹತ್ತಾರೆ ಸರ್. ಇವತ್ತು ವಿದ್ಯಾರ್ಥಿಗಳು ಅವರಿಗೂ ಸ್ವಲ್ಪ ಮಾನ ಮರ್ಯಾದೆ ಬೇಡವಾ? ಹೌದು, ಇವತ್ತು ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಹೋಗದಂಥ ಪರಿಸ್ಥಿತಿ ಆಗಿದೆ ಸರ್. ಎಕ್ಸಾಮ್ಗಳಿಗೆ ಹೋಗದೆ ಅಂತ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಸರ್ ಹೇಳಿ, ಬೇಗ ಹೇಳಿ. ನೀವು ನಿಮಗೆ ಮಾನ ಮರ್ಯಾದೆ ಇದ್ರೆ ಜನರ ಪರವಾಗಿ ಇರ್ತೀರಾ ಸರ್? ನೋಡಿ, ಒಟ್ಟು 5,800 ಹೊಸ ಬಸ್ಗಳನ್ನ ಖರೀದಿ ಮಾಡಿದೀವಿ. ನೌಕರರಿಗೆ 2,000 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೀವಿ. ಸಂಬಳ ಕೇಳಿ ಸರ್. ಯಾರು ದುಡ್ಡು? ನಮ್ಮ ಸರ್ಕಾರ ದುಡ್ಡು, ರಾಮಲಿಂಗಾರೆಡ್ಡಿ ಮನೆ ದುಡ್ಡು, ನಿಮ್ಮ ಮನೆ ದುಡ್ಡು, DK ಶಿವಕುಮಾರ್ ಸಿದ್ದರಾಮಯ್ಯ ದುಡ್ಡು ಕೊಟ್ಟಿರೇನ್ರಿ? ಇವೆಲ್ಲ ಕತೆ ಹೊಡಿಬೇಡ್ರಿ. ಇಲ್ಲಿ ಬನ್ನಿ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋ 1,85,000 ಕೋಟಿ ತೆರಿಗೆ ಹಣ ಬರಲಿ. ಇವತ್ತು ಡೀಸೆಲ್ ರೇಟ್ನ 90 ರೂಪಾಯಿ ಮಾಡಿದಾರಲ್ಲ, 50 ರೂಪಾಯಿ ಮಾಡ್ಲಿ. ಪೆಟ್ರೋಲ್ ರೇಟ್ನ 60 ರೂಪಾಯಿ ಮಾಡ್ಲಿ. ಗ್ಯಾಸ್ ರೇಟ್ನ ಸರ್, ಚಿನ್ನದ್ದು ಸರ್, ಹೆಣ್ಮಕ್ಳು 2014ರಲ್ಲಿ 24,000 ಇತ್ತು 10 ಗ್ರಾಮಿಗೆ, ಇವತ್ತು 70,000 ಆಗಿದೆ. ಅವತ್ತು ಗೊಬ್ಬರ ಹಾಕ್ಬೇಡ್ರಿ, ಬಿಡ್ರಿ. ನೀವ್ ಯಾಕೆ ಹಾಕ್ತೀರಾ ಸರ್? ಗೊಬ್ಬರ ರೈತರದು ಅವತ್ತು 1,200 ಇತ್ತು, ಇವತ್ತು 2,400 ಆಗಿದೆ. ಸಿಮೆಂಟ್ ರೇಟ್ ಅವತ್ತು 1,500 ಇತ್ತು, ಇವತ್ತು 3,000 ಆಗಿದೆ. ಅವತ್ತು ಕಬ್ಬಿಣದ ರೇಟ್ ಏನಾಗಿತ್ತು, ಇವತ್ತಿನ ರೇಟ್ ಏನಾಗಿದೆ? ಅವತ್ತು ಸರ್ 2 ವೀಲರ್ 43,000 ಇತ್ತು, ಇವತ್ತು 1,20,000 ಇದೆ. ಇದೆಲ್ಲ ಕೊನೆಯದಕ್ಕೆ ಬಸ್ ದರ ಏರಿಕೆ ಸರಿಯೋ ತಪ್ಪ? ಬೇಗ. ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ತೆರಿಗೆ ನೀತಿಯಿಂದ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಈ ರೀತಿ ಬೆಲೆ ಏರಿಕೆ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸರ್, ಬಸ್ ದರ ಏರಿಕೆ ಸರಿಯೋ ತಪ್ಪ? ಒಂದಕ್ಕೊಂದು ಲಿಂಕ್ ಇದೆ ಸರ್. ಡೀಸೆಲ್ ರೇಟ್ ಕಮ್ಮಿ ಮಾಡಕ್ ಹೇಳಿ ಸರ್. ಮೋದಿ ವಿಶ್ವ ನಾಯಕ, ವಿಶ್ವಗುರು ಅಂತಾರೆ ಸರ್. ಡೀಸೆಲ್ GST ಕಮ್ಮಿ ಮಾಡಕ್ ಹೇಳಿ ಸರ್. ಇವಾಗ ಇದೊಂದು ಸಾಮಾನ್ಯ ಪ್ರಕ್ರಿಯೆ, 3 ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸರ್ದ. ಈ BJP ಅವ್ರಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಇವರು ಇವಾಗ ವಿರೋಧ ಪಕ್ಷ ಟೀಕೆ ಮಾಡ್ಬೇಕು, ಮಾಡ್ಕೊಂಡು ಕುತ್ಕೊಳ್ಳಿ. ಮುದ್ದೆ ಮುರ್ಕೊಂಡು ಮನೇಲಿ ಕುತ್ಕೊಳ್ಳೋ ಬದಲು ಟೀಕೆ ಮಾಡ್ತಾ ಇದ್ದಾರೆ ಸರ್. ಇವತ್ತಿನ ದಿವಸ BJP ಅವರು 15% ಪಾಪ್ಕಾರ್ನ್ಗೆ ಎಸ್ ಸರ್, ಬೇಗ ಬಸ್ ದರ ಏರಿಕೆ ಬಗ್ಗೆ. ಬಸ್ ದರ ಖಂಡಿತ ವಿರುದ್ಧ ರಾಜ್ಯ ವ್ಯಾಪ್ತಿ ನಾವು ತನಿಖೆ ಇದು ಮಾಡಿ ಹೋರಾಟ ಮಾಡ್ತೀವಿ. ಬಡವರಿಗೆ ಬರೆ ಆಗ್ತಿದ್ದಾರೆ ನಿಜವಾಗ್ಲೂ ಬಸ್ ಏರಿಕೆ. ಅವ್ರು ಪೆಟ್ರೋಲ್ ಡೀಸೆಲ್ ಅಂತಾರಲ್ಲ, GSTಗೆ ಒಪ್ಕೊಂತಾರೆ ಕೇಳಿ ಸರ್. ಅವರು
ಅವ್ರು ಒಪ್ಕೊಳ್ತಾರಾ? ಸರ್ ನೋಡಿ, ಇವತ್ತು ನಾವೇನ್ ಹೇಳ್ತಿದೀವಿ ಅಂದ್ರೆ ಕರ್ನಾಟಕಕ್ಕೆ ಜನಕ್ಕೆ ಬೇಕಾಗಿರೋದು ಮೂಲಭೂತ ಸೌಕರ್ಯ. 15% GST ಇಳಿಸಿದಾಗ ಅವಾಗ ಬಸ್ ದರ ಇಳಿಸಲೇಬೇಕು. ಜನಸಾಮಾನ್ಯನ ಭಾವನೆಯನ್ನು ಅರ್ಥಕೊಂಡು ಬಸ್ ದರ ಗ್ಯಾರಂಟಿ ಯೋಜನೆ ಸ್ಥಗಿತ ಮಾಡ್ಬೇಕಾ? ಇಲ್ಲ ಸರ್, ಯಾರಿಗೆ ಏನ್ ಕೊಡ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಮನಗಾಡಬೇಕು ಸರ್. ಕಾಂಗ್ರೆಸ್ ಸರ್ಕಾರದ ದರ ಏರಿಕೆ ನೀತಿಯಿಂದ ಜನಗಳ ಶಾಪ ತಟ್ಟುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. ನಿಮಗೆ ಶಾಪ ತಟ್ಟುತ್ತಾ? ಇವತ್ತಿನ ಆರ್ಥಿಕ ಸ್ಥಿತಿಗೆ ತಕ್ಕಂತೆ ದರ ಏರಿಕೆ ಆಗಿದೆ. ಜನಾಶೀರ್ವಾದ ನಮ್ಗಿದೆ. ರಾಜೀನಾಮೆ ಕೊಡಿ, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಿ. ಜನಸಾಮಾನ್ಯರಿಗೆ ನ್ಯಾಯ ಬೇಕು. ರಾಜೀನಾಮೆ ಕೊಡಿ. ಬಾಣಂತಿಯರ ಸಾವಿಗೆ ಖಂಡಿತವಾಗ್ಲೂ ರಾಜೀನಾಮೆ ಯಾರು ಕೊಡ್ಬೇಕು? ಮಂತ್ರಿ ಯಾವ ಮಂತ್ರಿ? ದಿನೇಶ್ ಗುಂಡೂರಾವ್, ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅನೈತಿಕ ಮಳೆ ಹೊತ್ತು ರಾಜೀನಾಮೆ ಕೊಡ್ಬೇಕು ಪ್ರಿಯಾಂಕರ್ಗೆ. ಉಪಮುಖ್ಯಮಂತ್ರಿಗಳೇ, ನೀವು ಉಪಮುಖ್ಯಮಂತ್ರಿಗಳೇ, ನೀವು ಒಕ್ಕಲಿಗರಾಗಿ ಪೆನ್ನು ಪೇಪರ್ ಎಲ್ಲ ಇಂಕು ಎಲ್ಲ ಕೊಟ್ಟು ಒಂದು ಅಭಿವೃದ್ಧಿ ನಿಗಮ ಮಾಡ್ಲಿಲ್ಲ ಅಲ್ರಿ? ನೀವು ದಯ ಏರಿಕೆ ವಾಪಸ್ ತಗೊಳ್ಳಿ. ವಿರೋಧ ಪಕ್ಷದ ನಾಯಕ ಆರೋಗ್ಯ ರಾಜೀನಾಮೆ ಕೊಡಬೇಕು. ಡೌನ್ ಡೌನ್ ಬಿಜೆಪಿ. ಇವತ್ತು ಬಾಯಿ ಬಾಯಿ ಹೊಡ್ಕೊಳ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಜಯವಾಗಲಿ. ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಡೌನ್ ಡೌನ್. ಜೈ ಭೀಮ್, ಜೈ ಭಾರತ್. ಪಡ್ಡಾಪಟ್ಟಿ ಚಡ್ಡಿ, ಕಾಕಿ ಚಡ್ಡಿ ಒಟ್ಟಿಗೆ ಇರ್ಬೇಕಷ್ಟೇ. ರಾಜ್ಯ ಸರ್ಕಾರ ಬಾಯ್ ಬಾಯ್ ಜೆಸಿಬಿ. ಜಾಲಿ ಜಾಲಿ, ಜನಸಾಮಾನ್ಯರ ಜೇಬು ಖಾಲಿ ಖಾಲಿ. ಕಾಂಗ್ರೆಸ್ ಪಕ್ಷ ಜನಪರವಾದ ಪಕ್ಷ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರು ಜಾಲಿ ಜಾಲಿ. ಖಾಲಿ ಖಾಲಿ ಅಂತೀರ ನೋಡಿ. ರಾಜೀನಾಮೆ ಕೊಡ್ಬೇಕು ಪ್ರಿಯಾಂಕಾ ಖರ್ಗೆ. ಖಾಲಿ ಖಾಲಿ. ಏರಿಕೆಗೆ ಧಿಕ್ಕಾರ. ಒಳ್ಳೆದಾಗಬೇಕು. ದರ ಏರಿಕೆ ಸರ್ಕಾರಕ್ಕೆ ಧಿಕ್ಕಾರ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳ ಜೊತೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.